ಗಂಡನ ಕಿರುಕುಳ ತಾಳಲಾರದೆ ಗೃಹಿಣಿ ಆತ್ಮಹತ್ಯೆ. 3 ಮಕ್ಕಳನ್ನ ಅನಾಥ ಮಾಡಿ ಹೋದ ತಾಯಿ. ನಮ್ಮ ಮಗಳು ನಮ್ಮನ್ನ ಬಿಟ್ಟು ಹೋದ್ಲು ಯಪ್ಪ, ಚೆನ್ನಾಗೇ ಇದ್ಲು, ಈಗ ಇಲ್ಲ ಯಪ್ಪ. ಹೀಗೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಇಡುತ್ತಿರುವ ಗೃಹಿಣಿಯ ಮನೆಯವರು. ಜನರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಕಣ್ಣೀರು ಮಗಳ ಸಾವಿನ ನೋವು ಒತ್ತಿ ಒತ್ತಿ ಹೇಳುತ್ತಿದೆ ಕಣ್ರಿ. ಇವರೆಲ್ಲ ಸೇರಿರೋದು ಆಸ್ಪತ್ರೆಯ ಮುಂದೆ. ಕೇವಲ 35 ವರ್ಷದ ಮಗಳು ಇನ್ನಿಲ್ಲ ಎಂಬುದರ ನೋವು ಇವರಿಗೆ ತಡೆಯೋಕೆ ಆಗ್ತಿಲ್ಲ. ಅದರಲ್ಲೂ 3 ಪುಟಾಣಿಗಳನ್ನ ಬೇಕಾಯಕಿ ಬಿಟ್ಟು ಹೆತ್ತಮ್ಮ ಬಾರದ ಲೋಕಕ್ಕೆ ಹೋದ ಮನಕಲುಕುವ ಘಟನೆ ಕಣ್ರಿ ಇದು. ಬೈದಿಬೈ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಂಕರಮಠ ಗಲ್ಲಿಯಲ್ಲಿ ಇಂಥದೊಂದು ಘಟನೆ ನಡೆದು ಹೋಗ್ಬಿಟ್ಟಿದೆ. 3 ಮಕ್ಕಳನ್ನ ಅನಾಥ ಮಾಡಿ ಹೊರಟು ಹೋದಳು ಸಂಗೀತ ಗಾಡಿವಡ್ಡರ್. ಗಂಡನ ವರದಕ್ಷಿಣೆ ಕಿರುಕುಳಕ್ಕೆ ಗೃಹಿಣಿ ಬಾರದ ಲೋಕಕ್ಕೆ. ಪತಿ 2 ಲಕ್ಷ ರೂಪಾಯಿ ಕೇಳಿದ್ದೆ ಸಾವಿಗೆ ಕಾರಣವಾಯ್ತಾ? ಹೌದು, ಸಂಗೀತ ಗಾಡಿವಡ್ಡರ್ ಗೃಹಿಣಿಗೆ 15 ವರ್ಷಗಳ ಹಿಂದೆ ವೆಂಕಟೇಶ್ ಅನ್ನೋನ ಜೊತೆ ಧೂಮ್ ಧಾಮ್ ಅಂತ ಮದುವೆ ಮಾಡಿಕೊಡ್ಲಾಗಿತ್ತು. ಇವರ ಸಂಸಾರಕ್ಕೆ ಸಾಕ್ಷಿ ಎನ್ನುವಂತೆ ಮುದ್ದಾದ 3 ಮಕ್ಕಳು ಇವೆ ಕಣ್ರಿ. ಆದ್ರೆ ಏಕಾಏಕಿ ಗೃಹಿಣಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಕೆಯ ಸಾವಿನ ನೋವು ಆಕಾಶವೇ ಕಳಚಿ ಬಿದ್ದಂತಾಗಿದೆ ಕಣ್ರಿ. ಏನಾಗೈತ್ರಿ? ಅವರು 2 ಲಕ್ಷ ರೂಪಾಯಿ ಕೇಳಿದ್ರಿ ಮನೆ ಕಟ್ತೇವತ್ತಂದ್ರೆ ನಾವು ರೊಕ್ಕ ಇಲ್ಲ ತಂದೇವ್ರಿ. ರೊಕ್ಕ ಇಲ್ಲಿದ್ರೆ ಬಡ ಬಡ ಹಾಕಿ ಜಗಳ ಮಾಡಕತ್ತರಿ. ಜಗಳ ಮಾಡಕ್ಕ ಅವ್ರಾಗ ಅವ್ರ ವೈನಿ ಕೂಡ ಅವನಿಗೆ ಇದ್ರಿ. ಅವ್ರ ವೈನಿ ಕೂಡ ಇರೋಣ ನನ್ನ ಮಗಳು ನೋಡ್ತೀರಿ ಅವ್ರು ಇಬ್ಬರಿಗೆ ಹೊಡೆದೋಡ್ರಿ. ಹೊಡೆ ನನ್ನ ಕಂಪ್ಲೀಟ್ ಆಯ್ತು ರೀ. ಕಂಪ್ಲೀಟ್ ಆಗೋಣ ಅವ್ರೇನು ಮಾಡಿದ್ರಿ, ಎಲ್ಲರೂ ಕೂತು ಬ್ಯಾರೆ ಇದ್ರು ನೀವು ಚಂದ ಮಾಡ್ಕೊಂಡು ತಿನ್ನೋತ್ತ ಬ್ಯಾರೆ ಇಟ್ರಿ. 1.5 ತಿಂಗಳು ಐತ್ರಿ ಬ್ಯಾರೆ ಇದ್ದವ್ರು. ಅದು ರಾತ್ರಿನೇ ಹೊಡೆದಾಕ್ಯಲ್ರಿ. ಈಗ ಏನಾಗೈತಿ ನಿಮ್ಮ ಮಗಳಿಗೆ? ನಮ್ಮ ಮಗಳಿಗೆ ಹೊಡೆದಾಕ್ಯಾರಿ. 3 ಮಕ್ಕಳು ಸಣ್ಣ ಸಣ್ಣ. ಏನ್ ಟಾರ್ಚರ್ ಏನ್ ಮಾಡ್ತೀರ ಅವ್ರ ಗಂಡ? ಟಾರ್ಚರ್ ಮಾಡ್ತಿದ್ರಿ. ನಾದಂಜರ್ ಕಿರ್ಕಿರ್ರಿ, ನಾದಂಜರ್ ರೀ. ಬಾವನು ಜಾಗ ಮಾಡ್ತಿದ್ರು, ಕುಡ್ದು ಬಂದ್ರಿ. ಗಂಡನು ರೀ, ಅತ್ತಿನೂ ರೀ, ಎಲ್ಲರೂ ಟಾರ್ಚರ್ ಮಾಡ್ತಿದ್ರಿ. ನಿಮ್ಗೆ ಯಾವಾಗ ಗೊತ್ತಾತ್ರಿ ಏನಾಗೈತಿ? ನಮ್ಗೆ ರಾತ್ರಿ ಹೇಳೋರಿ ಅವ್ರೆ. ಈಗ ಏನಾಗೈತಿ ಅಂತ ಹೇಳ್ತಾರ್ರಿ ದವಾಖಾನೆ? ಏನು ಹೇಳೋರಿ ಅವ್ರು. ಕಳೆದ ಹಲವು ವರ್ಷಗಳ ಹಿಂದೆ ಗಂಡ ಮತ್ತು ಹೆಂಡತಿ ಜೊತೆ ಜಗಳ ನಡೆದೇ ಇತ್ತು. ಇಬ್ಬರು ಹಣದ ವಿಚಾರವಾಗಿ ಆಗಾಗ ಗಲಾಟೆ ಮಾಡಿಕೊಳ್ತಿದ್ರು ಅಂತಾರೆ ಸಂಬಂಧಿಕರು. ಇನ್ನು ಕಳೆದ ಹಲವು ದಿನಗಳಿಂದ ಮನೆ ಕಟ್ಟೋದಕ್ಕೆ 2 ಲಕ್ಷ ರೂಪಾಯಿ ತೆಗೆದುಕೊಂಡು ಬರುವಂತೆ ಗಂಡ ಕೇಳ್ತಾ ಇದ್ನಂತೆ. ಅದಾಗಲೇ ಮದುವೆ ಸಂದರ್ಭದಲ್ಲಿ ಹಣ ಕೊಟ್ಟಿದ್ರು. ಈಗ ಮತ್ತೆ ಹಣ ಕೇಳಿದಕ್ಕೆ ಗೃಹಿಣಿ ನೊಂದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಿಮ್ಮ ಮಗಳಿಗೆ ಏನಾಗಿತ್ತು? ನನ್ನ ಮಗಳಿಗೆ ಏನಾಗಿಲ್ರಿ, ಅವ್ರ ಕಿರ್ಕಿರಿಗೆ ಮಾಡ್ತಾರೆ. ಗಂಡನ ಕಿರ್ಕಿರಿ ಮತ್ತು ನೆಗಣಿದ್ರಿ. ನೆಗಣಿ ಕೂತ ಗಂಡಿನ ಕೂಡ ಇದ್ದೋಡ್ರಿ. ಆಕಿನ ಕೈಯಾಗ ಸಿಗಣ ಆಕಿ ಹೊಡೆದೋಡ್ರಿ. ಹೊಡೆಯನ್ ಆಕಿನ ಕೂಡ ಜಗಳ ಹಿಡಿದ್ರು ಅವರು. ಜಗಳ ಹಿಡಿದ್ರಿ ಆಕಿನ ಬ್ಯಾಗ್ ಹಾಕಿದ್ರಿ. ದೂರ ತಪ್ಪು ಮಾಡಿದವ್ರ ಕಡೆ ಇದು ನ್ಯಾಯ ಸಿಕ್ತ್ರಿ, ತಪ್ಪು ಮಾಡೋದ್ರ ಕಡೆ ನ್ಯಾಯ ಸಿಕ್ತ್ರಿ. ನಿಮ್ಮ ಮಗಳ ತಯಾರ ನಿಮ್ಗೆ ಯಾರು ಹೇಳ್ರಿ? ಏನೋ ಆಳೆ ಹೇಳ್ರಿ. ಫೋನ್ ಮಾಡಿದವ್ರು ಹೇಳಿದಾರೆ. ಅವನಿಗೆ ಫೋನ್ ಮಾಡ್ಯಾರ. ಈಗ ನಿಮ್ಗೆ ಏನಾಗಬೇಕಾಗೈತ್ರಿ? ನಮ್ಗೆ ನ್ಯಾಯ ಸಿಗ್ಬೇಕು. ನನ್ನ ಮಗಳಿಗೆ ಹಂಗೆ ಮಾಡ್ಯಾರಲ್ರಿ, ಅವನಿಗೆ ಹಂಗಾಗಿ ಸ್ಟೇಷನ್ದಾಗ ಏನು ಕಂಪ್ಲೇಂಟ್ ಕೊಟ್ಟಿರ್ರಿ? ಕೊಟ್ಟಿರಿ. ಗಂಡ ಹೆಂಡತಿಯ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದ್ರೆ ಇಲ್ಲಿ ಗಂಡ ಹೆಂಡತಿ ಜಗಳ ಹೆಂಡತಿ ಸಾಯೋ ತನಕ ಅಂತ ಆಗಿದೆ. 15 ವರ್ಷದ ಹಿಂದೆ ಸಂಸಾರ, ಮುದ್ದಾದ 3 ಮಕ್ಕಳನ್ನ ಹೆಂಡತಿಯಾದವಳು ಅನಾಥ ಮಾಡಿ ಹೋಗ್ಬಿಟ್ಟಿದ್ದಾಳೆ. ಸದ್ಯ ಸಂಗೀತ ಮನೆಯವರು ಹಳೆಯನ ಟಾರ್ಚರ್ಗೆ ಮಗಳು ಸಾವನ್ನಪ್ಪಿದ್ದಾಳೆಂದು ದೂರನ್ನ ನೀಡಿದ್ದಾರೆ ಕಣ್ರಿ. ವೆಂಕಟೇಶ್ ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಸಂಗೀತ ಸ್ವಲ್ಪ ಕಾದಿದ್ರೆ ಆಗ್ತಿತ್ತೇನೋ. ದುಡುಕಿನ ನಿರ್ಧಾರ ಈಗ ಸಾವಿಗೆ ಕಾರಣವಾಗ್ಬಿಡ್ತು ನೋಡಿ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕೋಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.